ಮನುಷ್ಯ ಶಿಕ್ಷಕನಾದರೆ ಉತ್ತಮ ಸಮಾಜ ಸಾಧ್ಯ. ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಶಿಡ್ಲಘಟ್ಟ. ಮನುಷ್ಯ ಶಿಕ್ಷಿತನಾದರೆ ಸಮಾಜವನ್ನು ಕಟ್ಟಲು ಉತ್ತಮ ಬುನಾದಿಯಾಗ್ತದೆ, ಸಮಾಜವನ್ನು ಕಟ್ಟಲು ದಾರಿಯಾಗ್ತದೆ. ನಮ್ಮ ಇಂದಿನ ಪೀಳಿಗೆ ಇವರು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದಾರೆ, ನಾವು ಅವರ ದಾರಿಯಲ್ಲಿ ಹೋಗಬೇಕು ಎಂಬ ಭಾವನೆ ಮಕ್ಕಳಲ್ಲಿ ಉಂಟಾಗ್ತದೆ ಅಂತ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಅಭಿಪ್ರಾಯಪಟ್ಟರು. ತಾಲೂಕಿನ ಗಡಿಭಾಗದ ಸಾದಳ್ಳಿ ಹೋಬಳಿಯ ಎಸ್ ದೇವಗಾನಹಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ದೇವಗಾನಹಳ್ಳಿ ಪಂಚಾಯಿತಿಯ ಶಾಲೆಗಳಿಗೆ ಲೇಖನ ಸಾಮಗ್ರಿ ಮತ್ತು ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು. ಇಂದಿನ ವಿದ್ಯಾರ್ಥಿಗಳು ಓದಿನ ಕಡೆ ಆಸಕ್ತಿ ವಹಿಸದೆ ಮೊಬೈಲ್ ದಾಸರಾಗ್ತಿದ್ದು, ಅವರಲ್ಲಿ ನೈತಿಕ ಮೌಲ್ಯಗಳು ಕಡಿಮೆಯಾಗ್ತಿರೋದು ಬೇಸರದ ಸಂಗತಿಯಾಗಿದೆ. ಇದನ್ನು ತಡೆಗಟ್ಟುವಲ್ಲಿ ಪಾಲಕರು ಹಾಗೂ ಶಿಕ್ಷಕರ ಪಾತ್ರ ಬಹುಮುಖ್ಯ. ಬಡ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಇಂದು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡುತ್ತಿದ್ದೇವೆ. ದಾನ ಮಾಡುವ ಗುಣ ಎಲ್ಲರಲ್ಲೂ ಇರೋದಿಲ್ಲ, ಅದು ಯಾರೋ ಒಬ್ಬರಲ್ಲಿ ಮಾತ್ರ ಇರ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ವಿದ್ಯೆ ಬಹಳ ಮುಖ್ಯ. ನಾವು ಮುಂದಿನ ದಿನಗಳಲ್ಲಿ ಅಥವಾ ಸಮಾಜದಲ್ಲಿ ಅತ್ಯುತ್ತಮ ಸ್ಥಾನಕ್ಕೆ ಬೆಳಿಬೇಕಾದ್ರೆ ವಿದ್ಯೆ ಬಹಳ ಪ್ರಮುಖ. ಪ್ರತಿಯೊಬ್ಬ ಮನುಷ್ಯನಿಗೂ ವಿದ್ಯೆ ಬಹಳ ಮುಖ್ಯ. ನಾವು ಮುಂದಿನ ದಿನಗಳಲ್ಲಿ ಅಥವಾ ಸಮಾಜದಲ್ಲಿ ಅತ್ಯುತ್ತಮ ಸ್ಥಾನಕ್ಕೆ ಬೆಳಿಬೇಕಾದ್ರೆ ವಿದ್ಯೆ ಬಹಳ ಪ್ರಾಮುಖ್ಯವಾಗಿರ್ತದೆ ಎಂದರು. ಈ ಸಂದರ್ಭದಲ್ಲಿ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಂಜುನಾಥ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಂಜುನಾಥ್, ಎಸ್ ದೇವಗಾನಹಳ್ಳಿ ಮಾಜಿ ಅಧ್ಯಕ್ಷರಾದ ಅಶ್ವಥಪ್ಪ, ಮದ್ದರೆಡ್ಡಿ, ರಮೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ, ಮುಖಂಡ ರಾಮದಾಸ್, ಶ್ರೀನಿವಾಸ್, ಶ್ರೀನಾಥ್, ಚಿಕ್ಕ ಅಶ್ವಥವ್ವ, ನರಸಿಂಹರೆಡ್ಡಿ, ಸಾದಳ್ಳಿ ನಾರಾಯಣಪ್ಪ, ಚಿಕ್ಕ ಪೆದ್ದಣ್ಣ, ಮಳಮಾಚನಹಳ್ಳಿ ಮುನಿರಾಜು, ರಮೇಶ್ ಹಾಗೂ ಆಂಜಿನಪ್ಪ ಪುಟ್ಟು ಅಭಿಮಾನಿಗಳು ಹಾಜರಿದ್ದರು. ವರದಿ ನವೀನ್ ಕುಮಾರ್ ಎಸ್ಎಲ್, ಸೊರಕಾಯಲಹಳ್ಳಿ. ಈ ದಿನ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ಕಾರಿ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಮಾದರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪುಟ್ಟು ಆಂಜಿನಪ್ಪನವರ 47ನೇ ಜನ್ಮದಿನದ ಪ್ರಯುಕ್ತವಾಗಿ ಎಲ್ಲ ಮಕ್ಕಳಿಗೂ ಬ್ಯಾಗು, ಪುಸ್ತಕ ಮತ್ತು ಪೆನ್ಸಿಲ್ಲು ಇದನ್ನು ವಿತರಣೆ ಮಾಡಿದ್ದು, ಅವರು ಐಶ್ವರ್ಯವನ್ನು ಕೊಟ್ಟು ಅವ್ರು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ಅವರು ಸಮಾಜಮುಖಿಯಾಗಿ ಇನ್ನೂ ನಮಗೆ ಹೆಚ್ಚಿನ ಶಕ್ತಿ ನೀಡಿ, ಅವ್ರಿಗೂ ನಮಗೂ ಎಲ್ಲ ಹೆಚ್ಚಿನ ಶಕ್ತಿ ನೀಡಿ ನಮ್ಮ ಸಮಾಜ ಸೇವೆ ಮಾಡಲಿಕ್ಕೆ ದೇವರ ಆಶೀರ್ವಾದ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಎಷ್ಟು ಮಕ್ಕಳಿಗೆ ಕೊಟ್ಟರೆ ಈ ದಿನ ನಾವು 300 ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗನ್ನು ಪೆನ್ಸಿಲ್ಲು ಕೊಟ್ಟಿದ್ದೀವಿ. ಸಾಮಗ್ರಿಗಳನ್ನ ವಿತರಣೆ ಮಾಡೋಂಥ ಕಾರ್ಯಕ್ರಮ ನಮ್ಮ ಇಲ್ಲಿನ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಮುಖಂಡರು ಮಂಜುನಾಥ್ ಮತ್ತು ಅವರ ತಂಡ ಎಲ್ಲ ಸೇರಿಕೊಂಡು ಇವತ್ತು ಒಂದು ಸಮಾಜಕ್ಕೆ ಒಳಿತಾಗಲಿ ಅನ್ನೋ ಉದ್ದೇಶ, ಆಮೇಲೆ ನಮ್ಮದ ಒಂದು ಜನ್ಮದಿನದ ಅಂಗವಾಗಿ ಅಂತಲೂ ಇದು ವಿಶೇಷವಾಗಿ ಇಟ್ಕೊಂಡಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಮಾಜಿ ನಮಗೆ ಬಹಳ ಅತ್ಯವಶ್ಯಕ. ಒಬ್ಬ ಮನುಷ್ಯ ಶಿಕ್ಷಕನಾದರೆ, ಪ್ರಜ್ಞಾವಂತನಾದರೆ ನಾವು ಸಮಾಜನ ಕಟ್ಟೋದಕ್ಕೆ ಒಂದಷ್ಟು ಒಳ್ಳೆಯ ಪ್ರಯತ್ನಗಳನ್ನ ನಾವು ಮಾಡ್ಬೋದು, ಮತ್ತು ಸಮಾಜನೂ ಸಹ ಕಟ್ಟೋದಕ್ಕೆ ದಾರಿ ಆಗ್ತದೆ. ಮತ್ತು ನಮ್ಮ ಹಿಂದಿನ ಪೀಳಿಗೆನೂ ಸಹ ಇವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ನಾವು ಈ ರೀತಿ ಮಾಡಬೇಕು, ಸಮಾಜಕ್ಕೆ ಕೊಡಬೇಕು ಅಂತೇಳಿ ಒಂದು ಜ್ಞಾನದ ಬೆಳಕನ್ನ ನಮಗೆ ತುಂಬಂಥ ಕೆಲಸ ಮನೆಯಿಂದಲೇ ಪ್ರಾರಂಭ ಆಗ್ತದೆ. ಈ ವಿದ್ಯೆನ ನಮಗೆ ತಾಯಿ ತಂದೆ ಮೂಲಕ ಮೊದಲನೇ ಗುರುವಾಗಿ ಮನೆಯಲ್ಲಿ ತುಂಬಿದ್ರೆ, ಶಾಲೆಗಳು ನಮ್ಮ ವ್ಯಕ್ತಿತ್ವ ವಿಕಾಸನ ಗುರುಗಳ ರೂಪದಲ್ಲಿ, ಉಪನ್ಯಾಸಕರ ರೂಪದಲ್ಲಿ, ಈ ಶಿಕ್ಷಕ ಬಂಧುಗಳ ರೂಪದಲ್ಲಿ ವಿದ್ಯಾಭ್ಯಾಸನ ನಮ್ಮಗಳಿಗೆ, ನಮ್ಮ ಮಕ್ಕಳಿಗೆ ಆಗ್ತಾ ಇರೋಂಥದ್ದು, ನಾವೆಲ್ಲ ಕಲಿತಾ ಇರೋಂಥದ್ದು, ಕಲಿತು ದೊಡ್ಡವರಾಗಿ ಸಮಾಜಕ್ಕೆ ನಾವು ಸಹ ಹಿಂದಿರುಗಿ ಕೊಡೋಂಥ ಒಂದು ಶಕ್ತಿ ನಮ್ಮೆಲ್ಲರಿಗೂ ಸಹ ಬರ್ತಾ ಇದೆ. ಅದರ ಒಂದು ಕಾರ್ಯರೂಪದಲ್ಲಿ ಇವತ್ತು ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಲ್ಲಿನೆಲ್ಲ ಮುಖಂಡರು ಒಂದು ವಿಶಿಷ್ಟವಾದಂಥ ಹೆಜ್ಜೆನಾಗಿತ್ತು. ನಾವು ನಮ್ಮ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತೇಳಿ
ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಇವತ್ತು ಕೊಡ್ತಾ ಇರೋಂಥದ್ದು ಒಂದು ಶ್ಲಾಘನೀಯ. ಅದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ಭಾಳ ಒಂದು ರೀತಿಯಾದಂಥ ನಮ್ಮ ಮುಖಂಡರ ಮೇಲೆ ಒಂದು ಗೌರವವನ್ನು ಸಹ ನಮಗೆ ಬರ್ತಾ. ಈ ರೀತಿ ಕಾರ್ಯ ಮಾಡೋಂಥ, ಈ ರೀತಿ ಗುಣ ಇರೋಂಥ ಮುಖಂಡಗಳು ನಮಗೂ ಸಿಕ್ಕಿರೋಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಕೊಡೋಂಥ ಮನಸ್ಸು ಎಲ್ರಿಗೂ ಬರೋದಿಲ್ಲ. ಕೊಡಬೇಕು ಅಂತ ಅನ್ಕೊಂತೀವಿ, ಶಕ್ತಿ ಇರೋದಿಲ್ಲ. ಶಕ್ತಿ ಇರೋಂಥವರು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಕಾಲು ಎಳೆಯೋದಕ್ಕೆ 108 ಜನ ಇರ್ತಾರೆ. ಏನೋ ಅವ್ರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕೊಡ್ತಾರೆ, ಇನ್ನೊಂದಷ್ಟು ಜನ ಅದಕ್ಕೆ ಏನೋ ಒಂದು ರೀತಿ ಅಪಪ್ರಚಾರ ಮಾಡೋಂಥದ್ದು, ಕಾಲು ಎಳೆಯೋಂಥ ಕೆಲಸನೂ ಆಗ್ತಾ ಇರ್ತಾರೆ. ಇದು ಸಮಾಜ ಹಿಂಗೇನೆ ಹೋಗ್ಬೇಕು. ಆದರೆ ನಾವು ಮಾಡೋಂಥದ್ದು, ಒಳ್ಳೆ ಕೆಲಸ ಮಾಡೋಂಥದ್ದು ನಾವು ನಿಲ್ಲಿಸಬಾರ್ದು, ನಾವು ನಿರಂತರವಾಗಿ ಮಾಡಲೇಬೇಕಾಗ್ತದೆ. ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯ ಸಕಲ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಂಥದ್ದು, ಅದರ ಜೊತೆಗೆ ಶಿಕ್ಷಣದಲ್ಲೂ ಸಹ ತಮ್ಮ ಕೈಲಾದ ಮಟ್ಟಿಗೆ ಕೆಲಸ ಮಾಡ್ತಾ ಇರೋಂಥದ್ದನ್ನು ಸಹ ನಾವಿಲ್ಲಿ ಸ್ಮರಿಸಬೇಕಾಗ್ತದೆ. ಮಕ್ಕಳಿಗೆ ಲಗ್ನಾಯಕನಹಳ್ಳಿ ಮುನಿಯಪ್ಪ, ಮನೋಹರ್, ಸಾದಿಕ್ ಪಾಷಾ, ಖ್ಯಾತಪ್ಪ, ಗೌಡನಹಳ್ಳಿ ಮಂಜುನಾಥ್, ವರದರಾಜ ಎರಡನೇ ಕ್ಲಾಸರು ಹಾಜರಿದ್ದರು. ಜೋರಾಗಿ ಎಸ್ ಆರ್ ಅಂತ ಹೇಳ್ಬೇಕು. ಎರಡನೇ ಕ್ಲಾಸರು, ಮೂರನೇ ಕ್ಲಾಸರು, 4ನೇ ಕ್ಲಾಸು, 5ನೇ ಕ್ಲಾಸು, 6, 7, 8 ಇದ್ದೀರಾ? 8 ಸ್ವಲ್ಪ ಕಡಿಮೆ.